ಕಾರ್ತಿಕ ಶುಕ್ಲ ಪಂಚಮಿ ಗುರುವಾರ 23/10/1952 ಚಿನ್ನದ ಜಟಾ ಮುಕುಟವನ್ನು ಕುಂಭಕರ್ಣಕುಂಡದ ದಾಂಟಂಕ ಮತ್ತು ಗಂಗೆ ಸಹ ಅರಮನೆ ನಂಬರು 1427ಕ್ಕೆ ತೂಕ ಬಂದು ತೊಲ 930 ತೊಲಗಳು. ಒಂಚೂರು ಮುಂದೆ ಹೋಗಿ ಪ್ರಗತಿ, ಒಂಚೂರು ಮುಂದೆ ಹೋಗ್ಬೇಕು ದಯವಿಟ್ಟು, ಕಾಣಿಸಲ್ಲ. ಒಂಚೂರು ಮುಂದೆ ಹೋಗಿ ಬರ್ರಿ ಹಿಂದೆ ರೀ, ಮುಂದಕ್ಕೆ ಹೋಯ್ತಲೇ ಅವರಲ್ಲಿ ಇರಿ ಸರ್. ಅದನ್ನ ಮೇಲಿಟ್ಟ ಮೇಲೆ ತೆಗಿಯೋರಂತೆ ಎಲ್ಲರೂ. ಜೋಡ್ಸಕ್ಕೆ ಬಿಡ್ತಾ ಇಲ್ಲ, ಹಾಲೆ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟ ಮೇಲೆ ತೆಗಿಯೋರಂತೆ ಮೊಲ್ಲ ನಿವಾಸಿಗಳಲ್ಲಿ. ಚೆನ್ನಾಗಿದೆ ಒಂಚೂರು ಸ್ಟೆಪ್ ಆ ಕಡೆ ಒಂದು ಕಾಲು ಆ ಕಡೆ. ಇದೊಂದು ಸ್ವಲ್ಪ ಜೀರ್ಕೊಂಡು ಸರಿ ಒಂದ್ಸರಿ ಚೇಂಜ್ ಮಾಡ್ತಾರೆ, ರಿಪೇರ್ ಮಾಡಿಸಿದ್ರು. ಥ್ರೆಡ್ ಇಲ್ಲ, ಅದು ಥ್ರೆಡ್ ಇಲ್ಲ, ಸ್ವಲ್ಪ ಸ್ಲಿಪ್ ಆಗುತ್ತೆ. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಸಬ್ಜೆಕ್ಟ್ ರಿಕವರಿ ಹಾಕಿದ್ದೀನಿ, ಬೀಳಲ್ಲ. ಈ ಮಹದೇಶ್ವರ ಬೆಟ್ಟದಲ್ಲಿ ಇದಿಲ್ಲ ಅಲ್ವಾ, ಜಟಾಮುಗುರಿ ಬಟ್ ಇದು ಈ ಲಕ್ಷಣನೇ ಬೇರೆ. ಇದು ನೋಡಿ, ಇದು ನೀವು ಇವತ್ತು ನೋಡಿದಿರಲ್ಲ, ನಾವು ಈ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದು ಗರ್ಭಗುಡಿಗೆ ಹೋದ ತಕ್ಷಣ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ದೊಡ್ಡದಾಗೆ ಕಾಣಿಸುತ್ತೆ. ಎಲ್ಲ ನೋಡಿರೋರೆಲ್ಲ ಅನುಭವ ಆಗಿದೆ. ನಾನು ಅದೊಂದು ವಿಶಿಷ್ಟವಾದಂತ ಒಂದು ಇದು ಹರಿಣ 1875ನೇ ಶ್ರೀ ನಂದನಾಮ ಸಂವತ್ಸರದ ಕಾರ್ತಿಕ ಶುಕ್ಲ ಪಂಚಮಿ ಗುರುವಾರ 23/10/1952 ಚಿನ್ನದ ಜಟಾ ಮುಕುಟವನ್ನು ಕುಂಭಕರ್ಣಕುಂಡದ ದಾಂಟಂಕ ಮತ್ತು ಗಂಗೆ ಸಹ ಅರಮನೆ ನಂಬರು 1427ಕ್ಕೆ ತೂಕ ಬಂದು ತೊಲ 930 ತೊಲಗಳು. ಒಂಚೂರು ಮುಂದೆ ಹೋಗಿ ಪ್ರಗತಿ, ಒಂಚೂರು ಮುಂದೆ ಹೋಗ್ಬೇಕು ದಯವಿಟ್ಟು, ಕಾಣಿಸಲ್ಲ. ಒಂಚೂರು ಮುಂದೆ ಹೋಗಿ ಬರ್ರಿ ಹಿಂದೆ ರೀ, ಮುಂದಕ್ಕೆ ಹೋಯ್ತಲೇ ಅವರಲ್ಲಿ ಇರಿ ಸರ್. ಅದನ್ನ ಮೇಲಿಟ್ಟ ಮೇಲೆ ತೆಗಿಯೋರಂತೆ ಎಲ್ಲರೂ. ಜೋಡ್ಸಕ್ಕೆ ಬಿಡ್ತಾ ಇಲ್ಲ, ಹಾಲೆ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟ ಮೇಲೆ ತೆಗಿಯೋರಂತೆ ಮೊಲ್ಲ ನಿವಾಸಿಗಳಲ್ಲಿ. ಚೆನ್ನಾಗಿದೆ ಒಂಚೂರು ಸ್ಟೆಪ್ ಆ ಕಡೆ ಒಂದು ಕಾಲು ಆ ಕಡೆ. ಇದೊಂದು ಸ್ವಲ್ಪ ಜೀರ್ಕೊಂಡು ಸರಿ ಒಂದ್ಸರಿ ಚೇಂಜ್ ಮಾಡ್ತಾರೆ, ರಿಪೇರ್ ಮಾಡಿಸಿದ್ರು. ಥ್ರೆಡ್ ಇಲ್ಲ, ಅದು ಥ್ರೆಡ್ ಇಲ್ಲ, ಸ್ವಲ್ಪ ಸ್ಲಿಪ್ ಆಗುತ್ತೆ. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಸಬ್ಜೆಕ್ಟ್ ರಿಕವರಿ ಹಾಕಿದ್ದೀನಿ, ಬೀಳಲ್ಲ. ಈ ಮಹದೇಶ್ವರ ಬೆಟ್ಟದಲ್ಲಿ ಇದಿಲ್ಲ ಅಲ್ವಾ, ಜಟಾಮುಗುರಿ ಬಟ್ ಇದು ಈ ಲಕ್ಷಣನೇ ಬೇರೆ. ಇದು ನೋಡಿ, ಇದು ನೀವು ಇವತ್ತು ನೋಡಿದಿರಲ್ಲ, ನಾವು ಈ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದು ಗರ್ಭಗುಡಿಗೆ ಹೋದ ತಕ್ಷಣ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ದೊಡ್ಡದಾಗೆ ಕಾಣಿಸುತ್ತೆ. ಎಲ್ಲ ನೋಡಿರೋರೆಲ್ಲ ಅನುಭವ ಆಗಿದೆ. ನಾನು ಅದೊಂದು ವಿಶಿಷ್ಟವಾದಂತ ಒಂದು ಇದು ಹರಿಣ. ಇದೊಂದು ಸ್ವಲ್ಪ ಜೀರ್ಕೊಂಡು ಸರಿ ಒಂದ್ಸರಿ ಚೇಂಜ್ ಮಾಡ್ತಾರೆ, ರಿಪೇರ್ ಮಾಡಿಸಿದ್ರು. ಥ್ರೆಡ್ ಇಲ್ಲ, ಅದು ಥ್ರೆಡ್ ಇಲ್ಲ, ಸ್ವಲ್ಪ ಸ್ಲಿಪ್ ಆಗುತ್ತೆ. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಬೀಳಲ್ಲ. ಈ ಮಹದೇಶ್ವರ ಬೆಟ್ಟದಲ್ಲಿ ಇದಿಲ್ಲ ಅಲ್ವಾ, ಜಟಾಮುಗುರಿ ಬಟ್ ಇದು ಈ ಲಕ್ಷಣನೇ ಬೇರೆ. ಇದು ನೋಡಿ, ಇದು ನೀವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ
ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಎಲ್ಲ ನೋಡಿರೋರೆಲ್ಲ ಅನುಭವ ಆಗಿದೆ. ನಾನು ಅದೊಂದು ವಿಶಿಷ್ಟವಾದಂತ ಒಂದು ಇದು ಹರಿಯಣ ಟೇಬಲ್ ಮೇಲೆ ಇಟ್ಕೊ. ಖಂಡಿತ ಇಟ್ಕೊಳ್ತೀನಿ. ಮತ್ತೆ ಹಾಸ್ಬಿಟ್ಟು ಹಾಸ್ಯವಾಗಿ ಮಾತಾಡೋದು ಹಂಗೆ ಆಯ್ತು ಇದೆಲ್ಲ ಬೇಡ. ಅದು ಹಂಗೆ ಆಯ್ತು ಈಗ ಅದು. ಯಾಕಂದ್ರೆ ಫಸ್ಟ್ ಕೆಳಗಡೆ ಅಂತ ನಾವೇ ನಿಲ್ತಿರೋ ತಾನೇ ಸೈಡ್ಗೆ. ಕೆಲಸ ಮಾಡಿ ಬೇಡ ನಿಂತ್ಕೊಂಡು ನುಗ್ಗು ಬೇಡ ಅಂತಾರೆ. ಬೇಡ, ಅವಶ್ಯಕತೆ ಇಲ್ಲ. ಮತ್ತೆ ಈಗ ಆಯ್ತಾ ನಿಮ್ದು? ಇಲ್ಲ ಅದು ಬೇಡ, ನಿಮ್ಗೆ ಫಸ್ಟ್ ಕೊಟ್ಟಿದ್ದೀನಿ ತಗೊಳ್ಳಿ. ಬಾ ನೀನು ಬಾ, ತಗೊಂಡ್ಬರ್ಬೇಕಾದ್ರೆ. ಬಾಯ್ ಅದು ನೀನು ಸಾಕು. ಇದಕ್ಕೆ ಒಂಚೂರು. ನಾವು ಅವಾಗಲೇ ಸುಬ್ರಹ್ಮಣ್ಯ ಬನ್ನಿ 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 ಬನ್ನಿ. ಆದವ್ರು ಜಾಗ ಬಿಡ್ರಪ್ಪ. ಅದೇ ಕೇಳ್ತಾರೆ ಅದು ಎಲ್ಲರಿಗೂ. ಅದು ಯಾರೋ ಕೇಳ್ತಾರೆ. ಅದಕ್ಕೆ ಇಲ್ಲ, ಹಿರಿಯರೆಲ್ಲ ತಗೊಂಡು ಅವ್ರು ನಿಂತಿದೀವಿ ಅದಕ್ಕೆ. ನಾಡಿನ ಎಲ್ಲರಿಗೂ ತಮ್ಮ ವಾಹಿನಿಗಳ ಮೂಲಕ ಮೈಸೂರು ಅರಮನೆ ಮಂಡಳಿ ವತಿಯಿಂದ ನಮ್ಮೆಲ್ಲರ ಮೂಲಕ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬಕ್ಕೆ ಮೈಸೂರು ಅರಮನೆಯ ಪ್ರಾಂಗಣದಲ್ಲಿರುವ ತ್ರಿನೇಶ್ವರ ಸ್ವಾಮಿ ದೇವರಿಗೆ ಚಿನ್ನದ ಕವಚ 11 kg ತೂಕದ ಜಯಚಾಮರಾಜೇಂದ್ರ ಒಡೆಯರ್ ಮಾಡಿಸಿಕೊಟ್ಟಂತಹ ಚಿನ್ನದ ಕವಚವನ್ನು ತೊಡಿಸಲಾಗುತ್ತೆ. ಬೆಳಗ್ಗೆ 6 ಗಂಟೆ ಒಳಗೆ ಪೂಜಾ ಕೈಂಕಾರ್ಯಗಳನ್ನು ಶ್ರೀಹರಿ ಸಂತಾನಮ್ರವರ ನೇತೃತ್ವದಲ್ಲಿ ಮುಗಿಸಿ 6 ಗಂಟೆಗೆ ದೇವರ ದರ್ಶನ ಮಾಡೋದಕ್ಕೆ ಪಬ್ಲಿಕ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದೇ ಥರ ನೀವು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಶಿವನ ದರ್ಶನವನ್ನು 365 ದಿನವೂ ನಾವು ಜನಗಳಿಗೆ ಎಲ್ಲ ಅರಮನೆ ಪ್ರಾಂಗಣದ ಎಲ್ಲ ದೇವಸ್ಥಾನಗಳಿಗೂ ಜನರು ಬರ್ಬೋದು. ಅದೇ ರೀತಿ ಶಿವನ ವಿಗ್ರಹವನ್ನು ತಾವು ನೋಡ್ತೀರಿ. ಅದು ಮೇಲ್ಗಡೆ ಎಷ್ಟು ಉದ್ದ ಇದೆ ಶಿವನ ವಿಗ್ರಹ, ಅಷ್ಟೇ ಉದ್ದ ಕೆಳಗಡೆ ಭೂಮಿ ಒಳಗಡೆನೂ ಇದೆ. ಅದಕ್ಕೆ ರಾಜವಂಶಸ್ಥರು ತಮ್ಮ ಹರಕೆಗಳನ್ನು ಏನೇ ಇದ್ರೂ ಕೂಡ ಇಲ್ಲಿಗೆ ಮಾಡಿ ಅದು ಫಲಿಸಿದ ಪರಿಣಾಮವಾಗಿ ಇಲ್ಲಿಗೆ ನಂಜನಗೂಡಿಗೆ ಮತ್ತು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಅವರು ಚಿನ್ನದ ಕೊಳಗವನ್ನು ಮಾಡಿಸಿದ್ದಾರೆ. ಆದರೆ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಸಿರೋದ್ರಲ್ಲಿ ವಿಶೇಷ ಅಂತ ಹೇಳಿದ್ರೆ ಭಾಳ ಕಳೆಯಿಂದ ಕೂಡಿದೆ ದೇವರು. ಇದನ್ನು ದರ್ಶಿದ್ದನ್ನು ಮೈಸೂರಿನ ಜನತೆ ಮತ್ತು ಬೇರೆ ಬೇರೆಯವರು ಬಂದು ಇಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ಒಂದು ಪುಷ್ಕರಣಿ ಇತ್ತು. ಈ ಪುಷ್ಕರಣಿನೂ ಕೂಡ ಇದು ಓಪನ್ ಮಾಡಬೇಕು ಅಂತ ಇಲ್ಲಿ ಭಾಳ ಹಿರಿಯ ಅರ್ಚಕರು ಒಬ್ಬರು ಹೇಳಿದಾಗ ಇದನ್ನು ಓಪನ್ ಮಾಡ್ತು ಮೈಸೂರು ಅರಮನೆ ಮಂಡಳಿ ವತಿಯಿಂದ. ಈಗ ಈ ಪುಷ್ಕರಣಿನೂ ಇಲ್ಲಿ ಇಟ್ಟು ಶಿವಪಾರ್ವತಿನ ಅದ್ರ ಮುಂದೆ ಪಾರ್ವತಿ ಕಲ್ಯಾಣೋತ್ಸವವನ್ನು ಕೂಡ ಇಲ್ಲಿ ಮಾಡುತ್ತೆ. ಅದೇ ರೀತಿ ಜನಗಳು 365 ದಿನವೂ ಕೂಡ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಪೂಜಾ ಕೈಂಕರ್ಯಗಳಾಗ್ಬೋದು, ಪ್ರಸಾದ ವಿನಿಯೋಗ ಆಗ್ಬೋದು, ಎಲ್ಲವೂ ಇಲ್ಲಿ ನಡೆಯುತ್ತದೆ ಪ್ರಾಧಿಕಾರದ ವತಿಯಿಂದ ಅಂತ ನಾನು ಈ ಮೂಲಕ ಹೇಳ್ತೇನೆ.